ಒಂದು ಮನೆ ಅಂತ ಬಂದಾಗ ಲೀವಿಂಗ್ ಮತ್ತು ಫಾರ್ ನಾವು ಡಿವೈಡ್ ಮಾಡಬೇಕಾಗುತ್ತೆ. ಸೊ ತುಂಬ ಡಿವೈಡರ್ಸ್ ಬರುತ್ತೆ, ಅಂದರೆ ಪಾರ್ಟಿಷನ್ ಅಂತಲೂ ಹೇಳ್ತೀವಿ. ಸೊ ಇಲ್ಲಿ ನಾವು ಮಾಡಿರುವಂಥ ಪಾರ್ಟಿಷನ್ ಬಂದು MS ಮಾಡಿದ್ದೀವಿ ಮ್ಯಾಮ್. ಸೊ MS ಮೇಲೆ ಬ್ಲ್ಯಾಕ್ ಎನಾಮೆಲ್ ಪೇಂಟ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಏನು ನೋಡ್ತೀವಿ ಮಿರರ್ ಹೋಗಿದ್ದೀವಿ, ಆಗಿನ ಟಿಂಟೆಡ್ ಮಿರರ್ ಇದು. ಸೊ ಪಾರ್ಟಿಷನ್ಸ್ ಇದರ ಹೋಗ್ಬೋದು, ಅಥವಾ CNC ಪಾರ್ಟಿಷನ್ಗೆ ಹೋಗ್ಬೋದು, ಅದು ಇನ್ನು ಕೆಲವೊಂದು ನಾವು ರಾಫ್ಟರ್ ಪಾರ್ಟಿಷನ್ ಕೊಟ್ಟಿದ್ದೀವಿ. ಇದೊಂದು ಸ್ವಲ್ಪ ಇವಾಗ ಮಾಡರ್ನ್ ಲುಕ್ಕಲ್ಲಿ ಬರ್ತಿರೋ ಕಾರಣ ನಾವು ಈ ಥರ ಒಂದು ಪಾರ್ಟಿಷನ್ಗೆ ಹೋಗಿದ್ದೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಪಾರ್ಟಿಷನ್ ರೊಟೇಟು ಆಗುತ್ತೆ ಈ ಥರ. ಸೊ ರೊಟೇಟಬಲ್ ತೊಗೊಬೋದು, ಅಥವಾ ಹತ್ರ ಕಸ್ಟಮರ್ಸ್ ಬೇಡ ಫಿಕ್ಸ್ಡ್ಗೆ ಹೋಗ್ಬೋದು. ಕಸ್ಟಮರ್ ಯಾವ ರೀತಿ ಚೂಸ್ ಮಾಡ್ತಾರೆ ಆ ರೀತಿಯಾಗಿ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಅಗೇನ್ ಕಲರ್ ಕಾಂಬಿನೇಷನ್ಸ್, ಮಿರರ್ ಕಾಂಬಿನೇಷನ್ ಪ್ರತಿಯೊಂದು ಅವ್ರ ಲ್ಯಾಮಿನೇಟಲ್ಲಿ ಯಾವ ಥರ ತೊಗೊಂತಾರೆ ಆ ಒಂದು ಥೀಮಲ್ಲಿ ನಾವಿಂದ ತೊಗೊಂಡೋಗಿ ಪಾರ್ಟಿಷನ್ ಎಲ್ಲಿ ಬೇಕಾದ್ರೂ ಚೂಸ್ ಮಾಡ್ಬೋದು. ಎಸ್ ಅಂದರೆ ಲಿವಿಂಗ್ ಡೈನಿಂಗು ಅಥವಾ ಒಂದು ಪೂಜಾ ರೂಮು ಮತ್ತು ಕಿಚನ್ ಡಿವಿಷನ್ಸು, ಈ ಥರ ಎಲ್ಲಿ ಆ ಮನೆಗೆ ಒಂದು ಪಾರ್ಟಿಷನ್ ಬೇಕಾಗುತ್ತೆ ಅಲ್ಲಿ ನಾವು ತೊಗೊಬೋದು ಮ್ಯಾಮ್ ಅದನ್ನ. ಇವಾಗ ಮನೆಗೆ ಎಂಟರ್ ತಕ್ಷಣ ಲಿವಿಂಗ್ ರೂಮ್. ಎಸ್ ಮ್ಯಾಮ್, ಲಿವಿಂಗ್ ರೂಮ್ ನಾವು ನೋಡ್ಬೋದು ಮ್ಯಾಮ್. ಒಂದು ಲಿವಿಂಗ್ ರೂಮ್ ನಾವು ಯಾವ ಥರ ಇಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ, ಸೊ ನಿಮಗೆ ಇದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಅನ್ಸೋಕ್ಕೋಗಲ್ಲ. ನೀವು ಯಾವುದೋ ಒಂದು ಮನೇಲಿ ಬಂದು ಒಂದು ಮನೆ ಹೋಗ್ತಿರ್ತು ಅಂತೀರ, ಆ ಥರ ಒಂದು ಫೀಲ್ ನಾವು ಇಲ್ಲಿ ಕೊಟ್ಟಿದ್ದೀವಿ. ಸೊ TV ತುಂಬ ಲಾರ್ಜಾಗಿ ತೊಗೊಂಡಿದ್ದೀವಿ ಮ್ಯಾಮ್. ಸೊ ದಟ್ ಏನಾಗಿ ಬ್ಯಾಕ್ ಪ್ಯಾನಲ್ ತೊಗೊಂಡಿದ್ದೀವಿ. ಬ್ಯಾಕ್ ಪ್ಯಾನಲ್ ತುಂಬ ಕಡೆ ಎಲ್ಲ ವಿಡಿಯೋಸ್ ನೋಡ್ಬೋದು, ರಾಫ್ಟರ್ ತೊಗೊಂತಾರೆ, ವಾಲ್ಪೇಪರ್ ಆ ಥರ ಎಲ್ಲ ಹೋಗಿರ್ತಾರೆ. ನಾವು ಸ್ವಲ್ಪ ಯುನಿಕ್ ಆಗಿ ಏನು ಮಾಡಿದ್ದೀವಿ ಅಂದರೆ, ಇದು ಜಸ್ಟ್ ಪ್ಲೈ ಬೋರ್ಡು ಲ್ಯಾಮಿನೇಟ್ ಮ್ಯಾಮ್. ಅದಕ್ಕೆ ಥರ ಗ್ರೂ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಮಿರರ್ ಪ್ಲೇಸ್ ಮಾಡಿದ್ದೀವಿ. ಸೊ ನೀವು ಗೋಲ್ಡ್ ಕೋಟದ್ದು ಮಿರರ್ನ ಇಲ್ಲಿ ಪ್ಲೇಸ್ ಮಾಡಿದ್ದೀವಿ. ಸೊ ಇದು ನಿಮಗೆ ಸ್ವಲ್ಪ ಮಾಡರ್ನ್ ಲುಕ್ಕಲ್ಲಿ ಬಂದಿರುತ್ತೆ. ಹಾಗೇನು ಇಲ್ಲಿ ಬಂದಾಗ ನೋಡ್ಬೋದು, ನೀವು ಸ್ಟೋನ್ ಫಿನಿಶ್ ತೊಗೊಂಡಿದ್ದೀವಿ. ಕೆಲವೊಬ್ಬರದ ಮೇಲೆ ಸ್ಟೋನ್ ಹಾಕ್ಕೊಟ್ಟಿದ್ದೀವಿ, ಬಟ್ ಇಲ್ಲಿ ಸ್ಟೋನ್ ಫಿನಿಶ್ ಲ್ಯಾಮಿನೇಟ್ಗೆ ಹೋಗಿದ್ದೀವಿ. ಆ್ಯಂಡ್ ಕೆಳಗಡೆ ಬೇಸಿಗೆ ಬಂದಾಗ ಫುಲ್ಲು ನಾವು ಸಸ್ಪೆಂಡೆಡ್ ಕೊಟ್ಟಿದ್ದೀವಿ ಮ್ಯಾಮ್. ಇದು ಫ್ಲೋರಲ್ಲಿ ಟಚ್ ಆಗಿರಲ್ಲ, ಸಸ್ಪೆಂಡೆಡ್ ಇರುತ್ತೆ. ಏನಕ್ಕೆ ಅಂದರೆ ನಿಮ್ಗೆ ಎಲ್ಲಿ ಕೆಳಗಡೆ ಬಂದು ಧೂಳು ಏನಾರು ಇತ್ತು, ನೀವು ಕ್ಲೀನ್ ಗೂಡಿಸ್ಕೊಬೋದು, ಸಾರಿಸ್ಬೋದು. ಅದಕ್ಕಂತ ಒಂದು ತೊಗೊಂಡೋಗಿದ್ದೀವಿ. ಆ್ಯಂಡ್ ಇದು ಟೋಟಲ್ ನ್ಯೂಟ್ರಲ್ ಕಲರ್ ನಿಮಗಿದು. ಆ ನ್ಯೂಟ್ರಲ್ ಕಲರ್ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಈ ಥರ ರಾಫ್ಟರ್ಗೆ ಹೋಗಿದ್ದೀವಿ, ಡಾರ್ಕ್ ವರ್ಷನ್. ಸೊ ಕಾಂಬಿನೇಷನ್ ಆಫ್ ಲೈಟ್ ಆ್ಯಂಡ್ ಡಾರ್ಕ್ ವರ್ಷನ್ಗೆ ಹೋದಾಗ ನಾವು ಈ ಥರ ಒಂದು ಥೀಮ್ನ ಆಚೆ ಮಾಡೋಕ್ಕೆ ಕರೆಕ್ಟಾಗಿ ಬರುತ್ತೆ ಮ್ಯಾಮ್. ಅಂದ್ರೆ ವುಡ್ ಕಲರ್ ಬಂದಿದೆ, ಇಲ್ಲಿ ಬೇರೆ ಕಲರ್ ಕಾಂಬಿನೇಷನ್. ಹಾಂ ಎಕ್ಸಾಕ್ಟ್ಲಿ. ಈ ಥರ ತೊಗೊಂಡಾಗ ಫುಲ್ಲು ನಾವು ಡಾರ್ಕ್ ಆಗಿ ಹೋದ್ರೆ ತುಂಬ ಅಂದರೆ ವಾಲ್ಯೂಮ್ ಕಾಣಲ್ಲ ನಮಗೆ. ಸೊ ಮಿಕ್ಸ್ ಮ್ಯಾಚ್ ಆಫ್ ಕಲರ್ಸ್ ಹೋದಾಗ ವಾಲ್ಯೂಮ್ ಕಾಣುತ್ತೆ, ನಿಮ್ಗೆ ಆಸ್ಟೆಟಿಕ್ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮ್ಮ ಗೆಸ್ಟು ನೇಬರ್ಸ್ ಯಾರು ಬಂದ್ರೂ ನಿಮ್ಮನ್ನ ಯೂನಿಕ್ ಆಗಿ ಕಾಣುತ್ತೆ. ಅಂದ್ರೆ ಕಲರ್ ಕಾಂಬಿನೇಷನ್ ಕೂಡ ಕಸ್ಟಮರ್ ಚೂಸ್ ಮಾಡ್ಬೋದು, ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಕೂಡ ನಾವು ಅದನ್ನ ಮಾಡ್ಕೊಡ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಡಿಸೈನ್ ಮಾಡಿದಾಗ್ಲೂ ನಂಬರ್ ಆಫ್ ಇಟ್ರೇಷನ್ಸ್ ಕೊಡ್ತೀವಿ. ಅಂದರೆ ಒಂದೇ ಡಿಸೈನ್ ನಾವು ಫೈನ್ ಮಾಡೋಕೆ ಹೋಗಲ್ಲ. ಕಸ್ಟಮರು ನಮ್ಮ ಹತ್ರ ಮಾತಾಡ್ತಾರೆ, ನಾವು ಅವ್ರ ಹತ್ರ ಮತ್ತೆ ಮಾತಾಡ್ತೀವಿ. ಸೊ ಒಂದು ಬ್ರೈನ್ ಸ್ಟಾಮಿಂಗ್ ಸೆಷನ್ ಥರ ಇರುತ್ತೆ. ಅದೆಲ್ಲ ಆದಾಗ ಏನಾಗುತ್ತೆ, ಆ ಕೊನೆ ಔಟ್ಪುಟ್ ತುಂಬ ಚೆನ್ನಾಗಿ ಬರುತ್ತೆ ಮ್ಯಾಮ್.